ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ 2023 ಮತ್ತು 24ನೇ ಸಾಲಿನ ಪ್ರಶ್ನೆಗಳನ್ನು ಅವಲೋಕನ ಮಾಡ್ತಾಯಿದ್ವಿ. ಪರೀಕ್ಷೆಯಲ್ಲಿ ನಾವು ಹೇಗೆ ಪ್ರಶ್ನೆಗಳನ್ನು ಉತ್ತರಿಸಬೇಕು, ಯಾವ ಒಂದು ಪ್ರಶ್ನೆಯಿಂದ ನಾವು ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗೂ 1 ರಿಂದ 15 ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡಿ ಇವತ್ತಿನ ಒಂದು ತರಗತಿಯಲ್ಲಿ 16ನೇ ಪ್ರಶ್ನೆಯಿಂದ ಮುಂದುವರಿಸ್ತಾ ಇದ್ದೀನಿ. 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ನಡೆದಂಥ NMMS ಪರೀಕ್ಷೆ ಏನಿದೆ ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನ ಮಾಡ್ತಾಯಿದ್ದೀವಿ. ಈಗ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆಯನ್ನು ಗಮನಿಸೋಣ. ನಾವು ಕೊಟ್ಟಿರುವ ಗಣಿತದ ಹೇಳಿಕೆಯನ್ನು ಅರ್ಥಪೂರ್ಣಗೊಳಿಸಲು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸುವ ಚಿಹ್ನೆಗಳು ಯಾವುದ್ಯಾವುದು? ಡೈರೆಕ್ಷನ್. ಕ್ವಶನ್ ನಂಬರ್ 16 and 17. The correct set of the signs to be substituted in the place of a star sequentially to make a given mathematical statement meaningful is. 16ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀರಾ? ಈ ಒಂದು ಸಂಖ್ಯೆಯ ಶ್ರೇಣಿಯನ್ನು ಗಮನಿಸಿ, ಇಲ್ಲಿ ಸ್ಟಾರ್ ಮಾರ್ಕ್ಗಳಿದೆ, ಅದನ್ನು ಗಮನಿಸಬೇಕು. ಇದರಲ್ಲಿ ನಾವು ಯಾವುದನ್ನು ಆದೇಶಿಸಿದಾಗ ಈ ಒಂದು ಸಮೀಕರಣ ಈಕ್ವೇಷನ್ ಆಗುತ್ತೆ ಅದರ ಬಗ್ಗೆ ನೋಡಬೇಕು. ಇಲ್ಲಿ ABCD 4 ಆಯ್ಕೆಗಳಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆಗಳನ್ನು ಸೂಕ್ತವಾದ ಚಿಹ್ನೆಗಳನ್ನು ನಾವು ನಿರ್ದೇಶಿಸಬೇಕು ಅನ್ನೋದ್ರ ಬಗ್ಗೆ ನೋಡಬೇಕಾಗುತ್ತೆ. ಉತ್ತರನ ಪರಿಶೀಲನೆ ಮಾಡೋಣ. ಬಿ ಆಯ್ಕೆನ ಇಲ್ಲಿ ನಾವಿಲ್ಲಿ ಸರಿಯಾದಂಥ ಆಯ್ಕೆ ಅಂತ ಗುರುತಿಸ್ತಾರೆ. ಯಾಕೆಂದರೆ ಇಲ್ಲಿ ಮೊದಲನೇ ಸ್ಟಾರ್ ಜಾಗದಲ್ಲಿ ಮೈನಸ್, ಎರಡನೇದರಲ್ಲಿ ಈಕ್ವಲ್ಸು, ಮೂರನೇದರಲ್ಲಿ ಇಂಟು, ನಾಲ್ಕನೇದರಲ್ಲಿ ಪ್ಲಸ್ ಇರೋದನ್ನು ನಾವು ಗಮನಿಸೋಣ. ಇಲ್ಲಿ 30 - 2, ಇಲ್ಲಿ ಈಕ್ವಲ್ಸ್ 3, ಇಲ್ಲಿ ಇಂಟು ಆಗ್ತಾಯಿದೆ 3 × 8, ಇಲ್ಲಿ ಪ್ಲಸ್ 4. 30 - 2 28 ಆಗುತ್ತೆ. 3 × 8 24, 24 + 8 24 + 4 28, 28ಕ್ಕೆ 28 ಸಮ ಆಗುತ್ತೆ. ಹಾಗಾಗಿ ಬಿ ಆಯ್ಕೆ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಒಂದು ಆಯ್ಕೆ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಸ್ಟಾರ್ ಏನಂಥ ಜಾಗದಲ್ಲಿ ಯಾವ ಒಂದು ಆಯ್ಕೆಗಳನ್ನು ನಾವು ಸೂಕ್ತವಾಗಿ ಇರೋದನ್ನು ನಾವು ನಿರ್ದೇಶನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಡಿ ಆಯ್ಕೆಯನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಎಲ್ಲ ಆಯ್ಕೆಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇಲ್ಲಿ ಡಿ ಆಯ್ಕೆ ಅನ್ನೋದು ಇಲ್ಲಿ ಸೂಕ್ತ ಅಂತ ಒಂದು ಉತ್ತರ ಇರುತ್ತೆ. ಮೊದಲನೇ ಸ್ಟಾರಲ್ಲಿ ಪ್ಲಸ್ಸು, ಎರಡನೇ ಸ್ಟಾರಲ್ಲಿ ಇಂಟು, ಮೂರನೇ ಸ್ಟಾರಲ್ಲಿ ಡಿವೈಡೆಡ್ ಬೈ, ನಾಲ್ಕನೇ ಸ್ಟಾರಲ್ಲಿ ಈಕ್ವಲ್ಸ್ ಆಗ್ತಾಯಿದ್ದೀವಿ. 4 + 2 ಇಂಟು 6 ಡಿವೈಡೆಡ್ ಬೈ 12 - 12 = 3 ಅನ್ನೋದನ್ನು ಗಮನಿಸಬೇಕಾಗುತ್ತೆ. 4 + 2 6 ಆಗುತ್ತೆ. 6 × 6 = 36. ಇಲ್ಲಿ ಡಿವೈಡ್ 36ನ ಈ 12ರಿಂದ ಭಾಗಿಸಿದರೆ ಈ 3 ಬರುತ್ತೆ. ಹಾಗಾಗಿ ಈ 3ಕ್ಕೆ ಸಮ ಆಗಿರೋದ್ರಿಂದ ಮೂರನೇ ಆಯ್ಕೆ, 4ನೇ ಆಯ್ಕೆ ಡಿ ಆಯ್ಕೆ ಏನಿರುತ್ತೆ, ಈ 4ನೇ ಡಿ ಆಯ್ಕೆ ನಾವು ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂತ ನಾವು ವೈಮರಲ್ಲಿ ಮಾರ್ಕ್ ಮಾಡಬೇಕು. ಮುಂದಿನ ಒಂದು ಪ್ರಶ್ನೆ, ಪ್ರಶ್ನೆಗಳ 18 ಮತ್ತು 19ನ ನಾವು ಉತ್ತರಿಸಬೇಕಾಗುತ್ತೆ. ಡೈರೆಕ್ಷನ್ಸ್. ಕ್ವಶನ್ಸ್ 18 and 19. The appropriate signs are numbers which should be interchanged to make the given mathematical statement correct is. ಕೊಟ್ಟಿರುವ ಗಣಿತದ ಹೇಳಿಕೆಯು ಸರಿಯಾಗಲು ಅದಲು ಬದಲು ಮಾಡಬೇಕಾದಂಥ ಸರಿಯಾದ ಚಿಹ್ನೆಗಳು ಅಥವಾ ಸಂಖ್ಯೆಗಳನ್ನು ನಾವು ಇಲ್ಲಿ ಗುರುತಿಸಬೇಕಾಗುತ್ತೆ. ಇಲ್ಲಿ ಸಂಖ್ಯೆ ಗಮನಿಸ್ತಾ ಇದ್ದೀರಾ? 4 ಆಯ್ಕೆಗಳನ್ನು ಗಮನಿಸಿ. ಮೈನಸ್ಸು ಇರೋ ಕಡೆ ಪ್ಲಸ್ ಹಾಕಬೇಕು, ಪ್ಲಸ್ ಇರೋ ಕಡೆ ಮೈನಸ್ ಹಾಕಬೇಕು ಅಂತ ಹೇಳ್ತಾ ಇದೆ. ಹಾಗೆ ಮೈನಸ್ಸು ಮತ್ತು ಗ್ರೇಟರ್ ದೆನ್ ತೋರಿಸ್ತಾ ಇದೆ. ಗ್ರೇಟರ್ ದೆನ್ ಪ್ಲಸ್ ಸೈನ್ ಚೇಂಜ್ ಮಾಡಿ ಅಂತ ಇದೆ. ಮೈನಸ್ ಡಿವೈಡೆಡ್ ಬೈ ಸೈನನ್ನು ಚೇಂಜ್ ಮಾಡಿ ಅಂತ ಕೇಳ್ತಾ ಇದೆ. ಯಾವುದು ಇಲ್ಲಿ ಸೂಕ್ತವಂತ ಆಯ್ಕೆ ಅಂತ ನೋಡೋಣ. ಆರು - 8, ಇಲ್ಲಿ ಗ್ರೇಟರ್ ದೆನ್ 4 + 10 ಡಿವೈಡೆಡ್ ಬೈ 5 ಇದೆ. ಇಲ್ಲಿ ಯಾವುದು ಎ ಆಯ್ಕೆನ ಮೈನಸ್ ಮತ್ತು ಪ್ಲಸ್ಸನ್ನು ನಾವು ಇಲ್ಲಿ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಮೈನಸ್ ಇರೋಂಥ ಕಡೆಯಲ್ಲಿ ಪ್ಲಸ್ ಆಗ್ತಾ ಇದೆ, ಪ್ಲಸ್ ಇರೋಂಥ ಕಡೆಯಲ್ಲಿ ಮೈನಸ್ ಹಾಕಿದೆ. ನೋಡಿ, ಇಲ್ಲಿ ಮೈನಸ್ ಇರೋಂಥ ಕಡೆಯಲ್ಲಿ ಪ್ಲಸ್ ಹಾಕಿದೆ, ಪ್ಲಸ್ ಇರೋಂಥ ಕಡೆಯಲ್ಲಿ ಮೈನಸ್ ಹಾಕಿದೆ. 6 + 8 = 14 ಆಗುತ್ತೆ. ಈಸ್ ಗ್ರೇಟರ್ ದೆನ್ 4 - 10 ಡಿವೈಡೆಡ್ ಬೈ 5 ಇದೆ. ಇಲ್ಲಿ ಬಾಡ್ಮಾಸ್ ಥಿಯರಮ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. 10 ಡಿವೈಡೆಡ್ ಬೈ 5 ಅಂದರೆ 2 ಬರುತ್ತೆ. ನೆಕ್ಸ್ಟ್ 4ನ 2ಇಂದ ಲೆಸ್ ಮಾಡಿದ್ರೆ 2 ಬರುತ್ತೆ. therefore 14 is greater than 2. 14 ಎಂಬುದು 2ಕ್ಕಿಂತ ದೊಡ್ಡದು. ಹಾಗಾಗಿ ಇಲ್ಲಿ ಈ ಒಂದು ಚಿಹ್ನೆಯನ್ನು ಆದೇಶ ಮಾಡಿದಾಗ
ಇದರ ಸರಿಯಾದಂಥ ಒಂದು ಅರ್ಥಪೂರ್ಣ ಒಂದು ಹೇಳಿಕೆ ಆಗಿರುತ್ತೆ. ಹಾಗಾಗಿ ಈ ಆಯ್ಕೆ ನಾವು ಪರಿಗಣಿಸಿದ್ದೀವಿ. ಮುಂದಿನ ಒಂದು ಪ್ರಶ್ನೆ 19ನೇ ಪ್ರಶ್ನೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದು ನಾವು ಇಂಟರ್ಚೇಂಜ್ ಮಾಡಬೇಕು? ಇಲ್ಲಿ ನಂಬರ್ಸ್ನ 18ನೇ ಪ್ರಶ್ನೆಯಲ್ಲಿ ಚಿಹ್ನೆಗಳನ್ನು ಇಂಟರ್ಚೇಂಜ್ ಮಾಡಿದ್ದೀವಿ. 19ನೇ ಪ್ರಶ್ನೆಯಲ್ಲಿ ಸಂಖ್ಯೆಗಳು ನಾವು ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಯಾವ ಒಂದು ಸಂಖ್ಯೆಗಳನ್ನೇನು ಬದಲಾವಣೆ ಮಾಡಿದಾಗ ಇದನ್ನು ಸರಿಯಾದ ಒಂದು ಸಮೀಕರಣ ಆಗುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಬಿ ಅನ್ನೋ ಆಯ್ಕೆ 8 ಮತ್ತು 4 ಇಂಟರ್ಚೇಂಜ್ ಮಾಡಿ. ಇಲ್ಲಿ 8 ಇರೋಂಥ ಕಡೆಯಲ್ಲಿ 4 ಹಾಕಿದೆ, 4 ಇರೋವಂಥ ಜಾಗದಲ್ಲಿ 8 ಹಾಕಿದೆ. ವಿ ಇಂಟರ್ಚೇಂಜ್ ದ ನಂಬರ್ 8 and 4. ದ ಆಪ್ಷನ್ಸ್ ಇಸ್ ಬಿ. ಯು ಕ್ಯಾನ್ ಸಿ ಇಯರ್. ನಾವಿಲ್ಲಿ ಗಮನಿಸಿದಾಗ 8 ಇರೋ ಜಾಗದಲ್ಲಿ 4 ಹಾಕಿದೆ. 4 + 6 / 3 = 4 ಇರೋ ಜಾಗದಲ್ಲಿ 8 ಹಾಕಿದೆ. 8 × 1 - 2. ಬಾಡ್ಮಸ್ ನಿಯಮದ ಪ್ರಕಾರ ಫಸ್ಟ್ ಡಿವಿಷನ್ ಮಾಡ್ತೀವಿ. ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಂದರೆ ಬಾಗು ಕುಕ್ಕು ನಿಯಮದ ಪ್ರಕಾರ 6 - 3 6 / 3 6ನ 3ರಿಂದ ಭಾಗಿಸಿದ್ರೆ ಇಲ್ಲಿ 2 ಬರೆದಿ, 2 ಬರೆದಿ. ಈ 4ಕ್ಕೆ 2 ಕೊಡಿದ್ರೆ 6 ಬರುತ್ತೆ. ಇಲ್ಲಿ ಸರಿಯಾಗಿದೆ. ಹಾಗೆ ಈ ಒಂದು ರೈಟ್ ಸೈಡ್ ತಾಳ್ತೆ 8 1s 8 -2. 8ಅಲ್ಲಿ 2ನಲ್ಲಿ ಕಳೆದಾಗ ಇಲ್ಲಿ ನಮಗೆ 6 ಬರುತ್ತೆ. 6 = 6 ಅಂದರೆ ನಮ್ಮ ಒಂದು ಆಯ್ಕೆಯಲ್ಲಿ ಬಿ ಅನ್ನು ನಾವು ಪರಿಗಣಿಸಿದಾಗ ಇದರ ಒಂದು ಉತ್ತರ ಸರಿಯಾಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ 20ರಿಂದ 25 ಮಾತೃಕೆಗಳು ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದೆ. ಇಲ್ಲಿ ಸಂಖ್ಯೆ ಆಧಾರಿತವಾಗಿರ್ಬೋದು ಅಥವಾ ಅಕ್ಷರಗಳ ಆಧಾರಿತವಾಗಿ ಮಾತೃಕೆಗಳನ್ನು ಕೊಟ್ಟಿರೋ ಅದು ಮಿಸ್ ಆಗಿರೋ ನಾವು ಗುರುತಿಸಿ ಆನ್ಸರ್ನ ಮಾಡಬೇಕಾಗುತ್ತೆ. 20ನೇ ಒಂದು ಪ್ರಶ್ನೆ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಸಂಖ್ಯಾ ಶ್ರೇಣಿಯಲ್ಲಿ ಯಾವ ಒಂದು ಉತ್ತರ ಇಲ್ಲಿ ಬರಬೇಕಾಗಿದೆ ಕ್ವಶನ್ ಮಾರ್ಕ್ ಇರೋ ಅಂಥ ಕಡೆಯಲ್ಲಿ ನಾವು ನೋಡೋಣ. ಇಲ್ಲಿ ಗಮನಿಸ್ತಾ ಇದ್ದೀವಿ 11 ಮತ್ತು 7 ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 11 7s 77, 77ಗೆ 5ನ ಆ್ಯಡ್ ಮಾಡಿದ್ರೆ 82 ಬರುತ್ತೆ. ಹಾಗೆ 9 6 54, 54ಗೆ 5ನ ಆ್ಯಡ್ ಮಾಡಿದ್ರೆ 59 ಆಗುತ್ತೆ. ಹಾಗೆ 12 7s 84, 84ಗೆ +5 ಆ್ಯಡ್ ಮಾಡಿದ್ರೆ 89. ನೋಡಿ, ಈ ಒಂದು ಲೆಕ್ಕಗಳು ನಾವು 1 ನಿಮಿಷದಲ್ಲಿ ಅರ್ಧ ನಿಮಿಷದಲ್ಲಿ ನಾವು ಬಿಡಿಸ್ಬೇಕಂದ್ರೆ ನಮಗೆ ಗೊತ್ತಿರಬೇಕಾಗಿರೋದೇನು ಸರಿಯಾದ ಕ್ರಮದಲ್ಲಿ ನಮಗೆ ಟೇಬಲ್ಸ್ ನಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಇದನ್ನು ನಾವು ಯೋಗವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಬರಬೇಕಾದಂಥ ಒಂದು ಉತ್ತರ 89. ಮುಂದಿನ ಒಂದು ಪ್ರಶ್ನೆ, ಈ ಸಂಖ್ಯೆನ ಗಮನಿಸ್ತಾ ಇದ್ದೀರಾ? ಯಾವೊಂದು ಅರ್ಥಪೂರ್ಣವಾದಂಥ ಒಂದು ಸಂಖ್ಯೆ ಇಲ್ಲಿ ಬರಬೇಕು ಅಂದಾಗ 18ನ ಅರ್ಧ ಭಾಗ ಮಾಡಿದ್ರೆ 12 ಆಗುತ್ತೆ. 12ರಿಂದ ನೆಕ್ಸ್ಟು ಇಲ್ಲಿ ಸಂಖ್ಯೆಗಳನ್ನ ನಾವು ನಿರ್ದೇಶನ ಮಾಡ್ತಾಯಿದ್ದೀವಿ. ಅಲ್ಲಿ 125 ಅಂದಾಗ 125, 216 ಅನ್ನೋದು ಇಲ್ಲಿ ನಮಗೆ ಘನ ಸಂಖ್ಯೆಗಳಾಗಿದೆ. ಘನ ಸಂಖ್ಯೆಗಳಾಗಿದೆ. 5 cube = 125 ಆಗುತ್ತೆ. ಹಾಗೆ 6 6 36, 36 6 216 ಆಗುತ್ತೆ. ಇವೆರಡರ ಮಧ್ಯೆ ಇರೋಂಥ ನಾವು ಕ್ಯೂಬ್ ನಂಬರ್ ಯಾವುದು ಅಂತ ನಾವು ಪರಿಶೀಲನೆ ಮಾಡಬೇಕು. ಹಾಗೆ ಇಲ್ಲಿ 18 ಇದೆ, ಇಲ್ಲಿ 23 ಇದೆ. ಇಲ್ಲಿ 23 ಇರೋದು 24 ಆಗಿದೆ. ನೆಕ್ಸ್ಟು ಇಲ್ಲೇನು ಮಾಡಬೇಕಾಗಿದೆ? ಹಾಗಾಗಿ ಇವೆರಡರ ಮಧ್ಯೆ ಇದರ ನಂತರ ಬರೋಂಥ ಒಂದು ಕ್ಯೂಬ್ ನಂಬರ್ಸ್ ಯಾವುದು ಅಂದಾಗ ನಮಗೆ 343 ಆಗುತ್ತೆ. ಇದರ ಒಂದು ಆಯ್ಕೆ ಒಂದು 343 ಡಿ ಅನ್ನೋದು ಇದರ ಒಂದು ಆಯ್ಕೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇದು ಅಡ್ಡ ಸಾಲು, ಇದು ಕಂಬ ಸಾಲು. ರೋ ಅಂಡ್ ಕಾಲಮ್ಸ್. ಫಸ್ಟ್ ಕಾಲಮ್, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಇದು ಮಾತೃಕೆಯಲ್ಲಿ ಇರೋಂಥ ಒಂದು ನಿಯಮ ಆಗಿರುತ್ತೆ. ಉತ್ತರ ಹೇಗೆ ಬಂತ ನೋಡೋಣ. 16ನ್ನು 2ರಿಂದ ಭಾಗಿಸ್ಬೇಕು, 8 ಬರುತ್ತೆ. ನೆಕ್ಸ್ಟು ಇದು 7 ಸ್ಕ್ವೇರ್ ಅಂದರೆ ಇದು ಇಲ್ಲಿರೋಂಥ 7 ಸ್ಕ್ವೇರ್ ಅಂದರೆ 49 + 8 ಅಂದಾಗ 57. ಇಲ್ಲಿ 57 ಬರುತ್ತೆ. ಹೀಗೆ ಹಾಗೆಯೇ
24/2 ಅಂದಾಗ 12 ಬರುತ್ತೆ. ಈ 12ನ 6 ಸ್ಕ್ವೇರಿಂದ ಹ್ಯಾಂಡ್ ಮಾಡಿದ್ರೆ 6 6 36, 36 + 12 48. ಈ ಒಂದು ಇದನ್ನು ಗುರುತಿಸ ಸಾಕಾಗುತ್ತೆ. ಇಲ್ಲಿ ಬರಬೇಕಂತ ಉತ್ತರ ನಾವು ಗಮನಿಸಿದಾಗ ಬಿ ಆಯ್ಕೆ 57 ಅನ್ನೋದು ಇದರ ಒಂದು ಸರಿಯಾದಂಥ ಒಂದು ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಬರಬೇಕಾಗಿರೋದು ಯಾವ ಒಂದು ಲೆಟರ್ಸ್ ಅಂತ. ಇಲ್ಲಿ ಸಂಖ್ಯೆ ಆಗಲೇ ನಾವು ಸಂಖ್ಯೆಯ ಶ್ರೇಣಿಯನ್ನು ನೋಡಿದ್ವಿ ಮಾತೃಕೆಯಲ್ಲಿ. ಈಗ ಅಕ್ಷರ ಶ್ರೇಣಿಯನ್ನು ನೋಡ್ತಾ ಇದ್ವಿ. ಓ ಅನ್ನೋದು 15ನೇ ಲೆಟ್ರು, ಎಚ್ ಅನ್ನೋದು 8ನೇ ಲೆಟ್ರು, ಜಿ ಅನ್ನೋದು 7ನೇ ಲೆಟ್ರು. 15ರಲ್ಲಿ 7ನ ಈ ಓ ಮತ್ತು ಜಿ ಇವೆರಡು ನಂಬರ್ನ ಕಳೆದಾಗ ಎಚ್ ಅನ್ನೋದು 8ನೇ ನಂಬರ್ ಬರುತ್ತೆ ಅನ್ನೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಎಸ್ ಎಫ್ ಎಮ್ ನೋಡಿದಾಗ ಎಸ್ ಅನ್ನೋದು 19ನೇ ಲೆಟ್ರು, ಎಮ್ ಅನ್ನೋದು 13ನೇ ಲೆಟ್ರು, 19ರಲ್ಲಿ 13 ಕಳೆದ 6, 6ನೇ ಲೆಟ್ರು ಎಫ್ ಆಗಿರುತ್ತೆ. ಹಾಗೆ ಇದೇ ಥರ ಇಲ್ಲಿ ನೆಕ್ಸ್ಟು ನಾವು ಡಬ್ಲ್ಯೂ ಮತ್ತು ಕೆ. ಡಬ್ಲ್ಯೂ ಅನ್ನೋದು 23ನೇ ಲೆಟ್ರು, ಕೆ ಅನ್ನೋದು 11ನೇ ಲೆಟ್ರ್ ಆಗಿದೆ. ಹಾಗಾಗಿ ಇಲ್ಲಿ ನಾವು ಬರಬೇಕಾದ್ರೆ ಯಾವುದು ಎಲ್ಲನ ಒಂದು ಲೆಟ್ರ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. 23ರಲ್ಲಿ 12 ಕಳೆದಾಗ 11 ಕಳೆದಾಗ 12 ಬರುತ್ತೆ. 12ನೇ ಲೆಟ್ರು ಎಲ್ಲ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಬಿ ಆಯ್ಕೆ ಅನ್ನೋದು ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಬಿ ಶ್ರೇಣಿ, ಬಿ ಅನ್ನೋದು ನಮ್ಮ ಒಂದು ಆಯ್ಕೆಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಸಂಖ್ಯೆ ಹಾಗೂ ಅಕ್ಷರ ಈ ಎರಡನ್ನೂ ಸೇರಿಸಿ ಇಲ್ಲಿ ಕೊಟ್ಟಿರೋ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿ ಕೊಟ್ಟಾಗ ಡಿಕೋಡಿಂಗ್ ಮೆಥಡಲ್ಲಿ ಮತ್ತು ಕೋಡಿಂಗ್ ಮೆಥಡಲ್ಲಿ ಇಂಥ ಒಂದು ಸಮಸ್ಯೆ ನಾವು ಪರಿಹರಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ 5 ಇದೆ. ಡಿ ಅಂದರೆ 4ನೇ ಲೆಟ್ರು, ಟಿ ಅನ್ನೋದು 20 ಆಗುತ್ತೆ. 5 4ಲಿ 20. ಹಾಗೆ ಎಲ್ ಅನ್ನೋದು 12ನೇ ಲೆಟ್ರು, 2 ಅವರೇ ಕೊಟ್ಟಿದ್ದಾರೆ. 12 2 24. 24 ಅನ್ನೋದು 24ನೇ ಅಕ್ಷರ ಎಕ್ಸ್ ಆಗಿದೆ. ಹಾಗೆ 7 ಮತ್ತು ಸಿ. 7 ಅನ್ನೋದು ನಮಗೆ ನಂಬರ್ ಗೊತ್ತಿದೆ. ಸಿ ಅನ್ನೋದು 3 ಆಗಿದೆ. 7 3 21. 21ನ ಬಂದು ಯು ಅನ್ನೋದು 21 21ನೇ ಅಕ್ಷರ. ಸಂಖ್ಯಾ ಶ್ರೇಣಿಯಲ್ಲಿ ನಾವು 21ನೇ ಅಕ್ಷರ ಯು ಅನ್ನೋದು ಗುರುತಿಸಬೇಕು. ಈ ರೀತಿಯ ಒಂದು ಪ್ರಶ್ನೆ ನಾವು ಮಾಡಬೇಕಾದ್ರೆ ಪ್ರಶ್ನೆ ಪತ್ರಿಕೆಯ ಹಿಂಭಾಗದಲ್ಲಿ ನಾವು ಮಾಡಬೇಕಾದ್ದು ನೋಡಿ, ಇಲ್ಲಿ ನಿಮಗೆ ಗೊತ್ತಿದ್ದಾಗೆ ಕಾಣಿಸ್ತಾ ಇದೆ. ಇಲ್ಲಿ ಎ ಬಿ ಸಿ ಡಿ ಒಂದು ನಾನು ಬರೆದುಕೊಂಡು ಅಲ್ಲಿ ಕೋಡಿಂಗು ಮತ್ತು ಡಿಕೋಡಿಂಗು ರಿವರ್ಸ್ ಆರ್ಡ್ರ್ ಮತ್ತು ಸ್ಟ್ರೈಟ್ ಆರ್ಡ್ರಲ್ಲಿ ನಾವು ನಂಬರ್ಸ್ನ ಎಂಟ್ರಿ ಮಾಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿ ನಾವು ಕ್ವಶನ್ ಪೇಪರಲ್ಲಿ ನಾವು ಹಿಂಭಾಗದಲ್ಲಿ ಬರೆದಿರೋ ಮಾತ್ರ ಈ ರೀತಿಯ ಒಂದು ಪ್ರಶ್ನೆ ನಾವು ಸುಲಭವಾಗಿ ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ, ಪಿರಮಿಡ್ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳು ಮತ್ತು ಅಕ್ಷರವನ್ನು ಆಧರಿಸಿವೆ. ಈ ಜೋಡಣೆ ಗಮನಿಸಿ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ದ ನಂಬರ್ಸ್ ಆ್ಯಂಡ್ ಲೆಟರ್ಸ್ ಅರೇಂಜ್ಡ್ ಇನ್ ದ ಪಿರಮಿಡ್ ಪ್ಯಾಟರ್ನ್. ಅಬ್ಸರ್ವ್ ದ ಪ್ಯಾಟರ್ನ್ ಆ್ಯಂಡ್ ಕಂಪ್ಲೀಟ್ ದ ಗಿವನ್ ಅನಾಲಜಿ. ಇಲ್ಲೊಂದು ಪ್ಯಾಟರ್ನ್ನ ಗಮನಿಸಬೇಕು. ಈ ಒಂದು ಪ್ಯಾಟರ್ನ ಗಮನಿಸಿ ನೆಕ್ಸ್ಟ್ ಪ್ರಶ್ನೆಗಳನ್ನ ನಾವು ಗಮನಿಸಬೇಕಾಗತ್ತೆ. ಜೆ 23 ಡಿ, ಇದಕ್ಕೆ ಎನ್ 35 ಜಿ ಕೊಟ್ಟಿದ್ದೇನೆ. ಎಲ್ಲಿದೆ ಜೆ 23 ಮತ್ತು ಡಿ ನೋಡಿ ಈ ಥರ ಬಂದಿದೆ. ವಿ ಶೇಪಲ್ಲಿ ಅಲ್ಲ, ಲೆಸ್ ದೆನ್ ಶೇಪಲ್ಲಿದೆ. ಅದೇ ಥರ ಎನ್ 35 ಜಿ ಇವೆರಡಕ್ಕೂ ಆಪೋಸಿಟ್ ಆಯಿತು. ಇದೇ ಒಂದು ಬ್ಯಾಟಲ್ ಕೆ 25 ಇಗೆ ಯಾವ್ದು ಬರುತ್ತೆ? ಕೆ 25 ಇ. ಇಲ್ಲಿ ಕೆ 25 ಇ ಅಲ್ಲ, ತಪ್ಪು ಕೊಟ್ಟಿದ್ದಾನೆ ಕ್ವಶನ್ನು. ಕೆ 25 ಡಿ ಕೊಡಬೇಕಾಯಿತು. ಇದಕ್ಕೆ ಉತ್ತರ ಎಮ್ 33 ಎಫ್. ಎಮ್ 33 ಎಫ್ ಅನ್ನೋದೆಲ್ಲಿದೆ? ಇಲ್ಲಿದೆ. ಇಲ್ಲಿ ಕ್ವಶನ್ನು ಇಲ್ಲಿ ಇ ಏನೋ ತಪ್ಪಾಗಿದೆ, ಈ ಬದಲು ಡಿ ಬರಬೇಕಾಯಿತು. ಆದರೂ ನಾವು ಈ ಒಂದು ಮೊದಲನೇ ಒಂದು ಲಾಜಿಕನ್ನು ಗೆಸ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡಿದಾಗ ಸಿ ಇದಕ್ಕೆ ಉತ್ತರ ಸರಿಯಾಗಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, B79 B7M ಎಲ್ಲಿದೆ? B7M ಇದು ನಾವು B7 ಮತ್ತು ಎಮ್ ರೈಟ್ ಮಾರ್ಕ್ ಇದೆ. 1 2 1 2 3 ಈ ಥರ ರೈಟ್ ಮಾರ್ಕಲ್ಲಿ ಹೋಗಿ B7M ಇದೆ. ಹಾಗೆ H 15M 15 F ಈ ಥರ 4 1 2 3
ಎಫ್, ಎಚ್ 15 ಎಫ್, ಎಚ್ 15 ಎಫ್, B7 ಎಮ್. ಇದು ಸಹ ಪ್ರಶ್ನೆಯಲ್ಲಿ ತಪ್ಪಾಗಿದೆ. B7D ಬರಬೇಕಾಯಿತು, ಇಲ್ಲಿ ಎಮ್ ಕೊಟ್ಟಿದ್ದಾನೆ. ಈ ಒಂದು ಲಾಜಿಕಲ್ ಹೋದಾಗ H 15 1 2 3 1 2 ಇಲ್ಲಿ ಕೆ ಬರಬೇಕಾಯಿತು, BH ಕೆ ಬರಬೇಕಾಯಿತು, ಆದರೆ ತಪ್ಪಾಗಿದೆ ಪ್ರಶ್ನೆ. ಆದರೆ ಇರಲಿ, ಈ ಒಂದು ಪ್ಯಾಟರ್ನ G13E ನೋಡೋಣ. ಜಿ ಎಲ್ಲಿದೆ ಗಮನಿಸಬೇಕಾಗುತ್ತೆ. G13E, G13E ಇಲ್ಲಿದೆ ನೋಡಿ, G13E ಇದೆ. ಹೀಗೆ 1 2 3, ಹಾಗಾಗಿ ಇಲ್ಲೇನು ಬರಬೇಕು, C9E ಬರಬೇಕಾಯ್ತು. C9N ಕೊಟ್ಟಿದ್ದೇನೆ, C9E ಬರಬೇಕಾಯಿತು. ಆದರೆ ಇಲ್ಲಿ ಯಾವುದೂ ಇಲ್ಲ. ಆದರೂ ಸಹ ಇಂಥ ಒಂದು ಪ್ರಶ್ನೆಗಳು ನಾವು ಉತ್ತರಿಸಿ ಹಾಗೆ ಬಿಡೋ ಹಾಗಿಲ್ಲ. ಯಾವುದಾದ್ರು ಒಂದು ನಾವು ಗೆಸ್ ಮಾಡಿ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದಾಗ ನಮಗೆ ಗ್ರೇಸ್ ಮಾರ್ಕ್ಸ್ ಆದ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಸಿಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ 37 J27C, 37 J27C ನೋಡಿ, W ಥರ. ಹಾಗೆ ಇಲ್ಲಿ 41 ಹಿಂಗೆ ಬಂದಾಗ ಈ ರೀತಿ ಬಂದಿದೆ. ಹಾಗೆ ಜೆಯಿಂದ ತಾಳ್ತಾ ಇದ್ದೀನಿ. ಜೆಯಿಂದ ನಾವೇನು ಮಾಡಬೇಕು, 1 2 3 4, J27C9 ಹಿಂಗೆ ಕೊಟ್ಟಿದ್ದಾನೆ. ಜೆ ಅಂತ ಕೊಟ್ಟಾಗ ಇಲ್ಲಿ ನಾವು ಯಾವ ತಾಳ್ಬೇಕು, ಇಲ್ಲಿ ನೆಕ್ಸ್ಟ್ N 31 G13, N 31 G13 ಅನ್ನೋ ಎ ಆಯ್ಕೆ ಅನ್ನೋದು ಇಲ್ಲಿ N 31 G13. ಸರಿ, ಇದು ಆಯ್ಕೆ ಬಂದು ಎ ಆಯ್ಕೆ ಆಗಬೇಕಾಗುತ್ತೆ. ಜಿಗ್ಜಾಗ್ ಟೈಪಲ್ಲಿ ಇರೋದ್ರಿಂದ N31 G13 ಇಲ್ಲಿ 15 ಆಗೋಗಿದೆ. N31 G15 ಇದು ಬರಲ್ಲ. ನಮ್ಗೆ ಬರಬೇಕಾದ್ರೆ ಎ ಅನ್ನೋದು ಇದರ ಒಂದು ಸರಿಯಾದ ಒಂದು ಆಯ್ಕೆ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಕೊಟ್ಟಿರೋ ಆಕೃತಿಯಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆಗಳ ಗುರುತಿಸಿ. ಎಷ್ಟು ತ್ರಿಭುಜಗಳಿದೆ ಅಂತೇಳಿ ನಾವಿಲ್ಲಿ ಗುರುತಿಸ್ಬೇಕಾಗುತ್ತೆ. ಇದಕ್ಕೆ ಲಾಜಿಕಲ್ ನೋಡಿ, ಎಷ್ಟು ತ್ರಿಭುಜಗಳಿದೆ ಇಲ್ಲಿ ನಂಬರ್ ಮಾರ್ಕ್ ಮಾಡಿದ್ದೀನಿ. 1 2 3 4 5 6 7 8 9 10. ಇದೊಂದು ತ್ರಿಭುಜ ಇಲ್ಲಿ ಕಾಣ್ತಾ ಇರೋದು ಒಂದು ತ್ರಿಭುಜ. 11 ಇಲ್ಲಿ ಕಾಣ್ತಾ ಇರೋದು 12 ತ್ರಿಭುಜ ಇದೆ. ಹಾಗೆ ಇಲ್ಲಿ ಒಂದು ತ್ರಿಭುಜ ಕಾಣ್ತಾ, 13ನೇ ಒಂದು ತ್ರಿಭುಜ ಕಾಣ್ತಾ ಇದೆ. ಇಲ್ಲಿ ಕಾಣ್ತಾ ಇರೋದು 14ನೇ ಒಂದು ತ್ರಿಭುಜ ಆಗಿದೆ. ಈ ರೀತಿ ಒಟ್ಟು ನಮಗೆ 14 ತ್ರಿಭುಜಗಳು ಇಲ್ಲಿ ಇದೆ. ಹಾಗಾಗಿ ಇದರ ಒಂದು ಉತ್ತರ ಬಿ ಅನ್ನೋದು ಸರಿಯಾದಂಥ ಒಂದು ಆಯ್ಕೆಯಾಗಿರುತ್ತೆ. ಈ ಥರ ನಾವು ಪರೀಕ್ಷೆಯಲ್ಲಿ ನಾವು ಮಾರ್ಕ್ ಮಾಡಿ ನಾವು ಅದನ್ನು ಅನಲೈಸ್ ಮಾಡಿ ನಾವು ಉತ್ತರನ ಕೊಡಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಒಂದು ತರಗತಿಯಲ್ಲಿ ಯಾವ ರೀತಿ ಇಂಥ ಒಂದು ಚಿತ್ರ ಸರಣಿಯ ಆಧಾರಿತವಾಗಿ ಕೊಟ್ಟಾಗ ಹೇಗೆ ನಾವು ಉತ್ತರಿಸಬೇಕು, ಈಗ ತ್ರಿಭುಜ ಆಗಿರ್ಬೋದು ಅಥವಾ ವಜ್ರಾಕೃತಿ ಆಗಿರ್ಬೋದು, ಚೌಕ ಆಗಿರ್ಬೋದು, ಘನ ಆಗಿರ್ಬೋದು, ಈ ರೀತಿಯ ಒಂದು ಬೇರೆ ಬೇರೆ ರೀತಿಯಾದಂಥ ಒಂದು ಚಿತ್ರಣ ಕೊಟ್ಟಾಗ ಇನ್ನು ಗುರುಸೋದಕ್ಕೆ ಬೇರೆ ಅಂಥ ಒಂದು ಕ್ರಮ ಇದೆ, ಮೆಥಡ್ಸ್ ಇದೆ. ಅದನ್ನು ಅಭ್ಯಾಸ ಮಾಡೋದಕ್ಕೆ ಬೇರೆ ಒಂದು ತರಗತಿಯಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ವಿವರಣೆ ಕೊಡ್ತೀನಿ. ಈಗ ಮುಂದಿನ ಒಂದು ಪ್ರಶ್ನೆ ನೋಡಿ. ಕೊಟ್ಟಿರೋ ಆಕೃತಿಯಲ್ಲಿ ಒಟ್ಟು ಅರ್ಧ ವೃತ್ತಗಳು ಎಷ್ಟಿದೆ? ದ ಟೋಟಲ್ ನಂಬರ್ ಆಫ್ ಸೆಮಿ ಸರ್ಕಲ್ ಇನ್ ದ ಗಿವನ್ ಫಿಗರ್. ಚಿತ್ರನ ಗಮನಿಸ್ತಾ ಇದ್ದೀರಾ? ಇದರ ಒಟ್ಟು ಎಷ್ಟು ಸೆಮಿ ಸರ್ಕಲ್ ಇದೆ? ಹಾಫ್ ಸರ್ಕಲ್ಸ್ ನೋಡಿ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ ನೋಡಿ, ಇಲ್ಲೊಂದು ಇದೆ, ಇಲ್ಲಿಂದ ಹೋದಾಗ ಇಲ್ಲೊಂದು ಬರುತ್ತೆ, ಈ ರೀತಿ ಒಟ್ಟು ಎಷ್ಟು ಸೆಮಿ ಸರ್ಕಲ್ ಇದೆ ಅಂತ ನಾವು ಗುರುತಿಸ್ಬೇಕಾಗತ್ತೆ. ಈ ನಂಬರ್ ಮಾರ್ಕನ್ನು ನೀವು ಗುರುತಿಸಬೇಕು ನೋಡಿರಿ. ಇದೊಂದು ಸೆಮಿ ಸರ್ಕಲ್, ಇದೊಂದು ಸರ್ಕಲ್, ಮತ್ತು ಇಲ್ಲೊಂದು ಇದೆ, ಇಲ್ಲೊಂದು ಸೆಮಿ ಸರ್ಕಲ್, ಇಲ್ಲೊಂದಿದೆ, ಇದೊಂದು ಸೆಮಿ ಸರ್ಕಲ್, ಇದೊಂದು ಸೆಮಿ ಸರ್ಕಲ್, ಮತ್ತು ಇಲ್ಲಿಂದ ಇಲ್ಲಿ ಒಂದು ಸೆಮಿ ಸರ್ಕಲ್ ಇದೆ, ಇಲ್ಲಿಂದ ಒಂದು ಇಲ್ಲಿ ಸೆಮಿ ಸರ್ಕಲ್. ಒಟ್ಟು ನಮಗೆ 10 ಸೆಮಿ ಸರ್ಕಲ್ಸು ಅರ್ಧ ವೃತ್ತಗಳು ಈ ಒಂದು ಚಿತ್ರದಲ್ಲಿ ನಾವು ಗುರುತಿಸ್ಬೋದಾಗಿದೆ. 10, ಇಲ್ಲೊಂದು 11, ಒಟ್ಟು 11 ಸೆಮಿ ಸರ್ಕಲ್ಸ್ ನಾವು ಇಲ್ಲಿ ಗುರುತಿಸ್ಬೋದಾಗಿದೆ. ಮುಂದಿನ ಪ್ರಶ್ನೆ,
7 ಆಯತಗಳನ್ನು ಮಾತ್ರ ಹೊಂದಿರೋಂಥ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ABCD 4 ಕೂಡ ಚಿತ್ರ ನೋಡ್ಬಿಟ್ರೆ ಇಲ್ಲಿ 7 ಆಯತಗಳನ್ನು ಮಾತ್ರ ಹೊಂದಿರೋಂಥದ್ದು ನೋಡಬೇಕಾಗುತ್ತೆ. ಅಂಥ ಒಂದು ಚಿತ್ರಗಳನ್ನ ನಾವು ಗಮನಿಸಿದಾಗ 1 2 3 ಇದೊಂದು 4 ಇದು ಒಟ್ಟು ಪೂರ್ತಿ ಬಂದಾಗ ಒಂದು ಆಯತ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 4 5 6 ಇದೊಂದು ಪೂರ್ಣವಾಗಿವೆ. ಇಲ್ಲೊಂದು ತಾಂಡಾಗ ಇಲ್ಲೊಂದಾಗುತ್ತೆ 7. ಹೀಗೆ 1 2 3 ಇದು ಪೂರ್ಣವಾಗಿ ABCD ಮಾರ್ಕ್ ಮಾಡೋದು. ಇದೊಂದು 4 ಆಗುತ್ತೆ, ಇದೊಂದು 5 ಆಗುತ್ತೆ, ಇದೊಂದು 6. ಇಲ್ಲಿಂದ ಇಲ್ಲಿವರೆಗೂ ಪೂರ್ಣ ಭಾಗವನ್ನು ತೆಗೆದುಕೊಂಡಾಗ ಇದೊಂದು ಆಯತ ರೆಕ್ಟ್ಯಾಂಗಲ್ ಆಗುತ್ತೆ. ಹಾಗಾಗಿ ಒಟ್ಟು 7 ಆಯತಗಳನ್ನು ಹೊಂದಿರುವಂಥ ಆಯ್ಕೆ ಅಂದಾಗ A ಆಯ್ಕೆ ಅನ್ನೋದು ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇಂಥ ಒಂದು ಚಿತ್ರ ಅಂತೇಳಿ ನಿಮಗೆ ಈಗಾಗಲೇ ನಾನು ನಿನ್ನೆ ಹಿಂದಿನ ಒಂದು ತರಗತಿಯಲ್ಲಿ ನಾನು ಇದರ ಬಗ್ಗೆ ನಾನು ಹೇಳಿದ್ದೆ. ನಾವು ಪ್ರಮುಖವಾಗಿ ಎಂಥ ಒಂದು ಪ್ರಶ್ನೆಗೆ ಉತ್ತರಿಸಬೇಕು, ಎಲ್ಲಿಂದ ಆರಂಭ ಮಾಡಬೇಕು. ಈಗ 1ನೇ ಪ್ರಶ್ನೆಯಿಂದ ನಾವು ಆರಂಭ ಮಾಡಿದ್ರೆ ಖಂಡಿತವಾಗಿ ನಾವು ಇಂಥ ಒಂದು GMAT ಎಕ್ಸಾಮ್ನ ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಸಮಯ ತೆಗೆದುಕೊಳ್ಳೋಂಥ ಒಂದು ಪ್ರಶ್ನೆಗಳು ಯಾವುದಿರುತ್ತೆ ಅಂಥ ಒಂದು ಪ್ರಶ್ನೆಗಳು ನಾವು ಉತ್ತರಿಸಬೇಕು ಅಂತ ನಾನು ಹಿಂದಿನ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ಹೇಳಿದೆ. ಅಂಥ ಒಂದು ಪ್ರಶ್ನೆಗಳು ಬಂದಾಗ ಇಲ್ಲಿ ಕಾಣ್ತಾ ಇರೋದೇ ಅಂಥ ಒಂದು ಸರಳವಂಥ ಒಂದು ಚಿತ್ರ ಆಧಾರಿತವಂಥ ಒಂದು ಪ್ರಶ್ನೆಗಳಿರುತ್ತೆ. ಇಂಥ ಚಿತ್ರ ಒಂದು ಆಧಾರಿತವಂಥ ಒಂದು ಪ್ರಶ್ನೆಗಳು ನಾವು ಸುಲಭವಾಗಿ ನಾವು ಉತ್ತರಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಇದೇ ಇಲ್ಲಿ ಕಾಣ್ತಾ ಇರೋದು ಕನ್ನಡಿಯ ಒಂದು ಪ್ರತಿಬಿಂಬ. In the following questions, a mirror is placed by the side of a figure as shown. The correct mirror images of the figure is. ಇದನ್ನು ನಾವು ಗಮನಿಸಿದಾಗ ಈ ಒಂದು ಯಾವ ಸೈಡಲ್ಲಿ ಇಟ್ಟಿದ್ದಾರೆ ಮಿರರ್ ನೋಡಬೇಕು. ರೈಟ್ ಸೈಡ್ ಇದೆಯಾ ಅಥವಾ ಲೆಫ್ಟ್ ಸೈಡ್ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ರೈಟ್ ಸೈಡಲ್ಲಿ ಇರೋದ್ರಿಂದ ಇದು ಲೆಫ್ಟ್ ಸೈಡಲ್ಲಿ ಬರುವಂಥ ಒಂದು ಇಮೇಜನ್ನು ನಾವು ಪರಿಶೀಲನೆ ಮಾಡಿದಾಗ B ಅನ್ನೋದು ಇದರ ಒಂದು ಸರಿಯಾದಂಥ ಒಂದು ಆಯ್ಕೆ ಆಗಿರುತ್ತೆ. ನೋಡಿ, ಈ ಒಂದು ಸೆಂಟ್ರ್ ಪ್ಲೇಸು ಇದನ್ನು ಅಬ್ಸರ್ವ್ ಮಾಡಬೇಕು, ಸೈಡ್ ವಿಂಗ್ಸ್ ಅಬ್ಸರ್ವ್ ಮಾಡಬೇಕು, ಲೈನ್ಸ್ ಅಬ್ಸರ್ವ್ ಮಾಡಬೇಕು, ರೆಕ್ಟ್ಯಾಂಗಲ್ ಇಲ್ಲಿ ಸ್ಮಾಲ್ ರೆಕ್ಟ್ಯಾಂಗಲ್ ಸಹ ನಾವು ಅಬ್ಸರ್ವ್ ಮಾಡಬೇಕು. ಯಾವ ಸೈಡ್ ಇದೆ, ಇದು ರೈಟ್ ಸೈಡ್ ಇದೆ, ನಮಗೆ ಲೆಫ್ಟ್ ಸೈಡ್ ಇರೋದು ಈ ಎಲ್ಲವೂ ಸಹ ಲೆಫ್ಟ್ ಸೈಡೇ ಇದೆ. ನೆಕ್ಸ್ಟು ಆರ ಮಾರ್ಕು ಇದು ರೈಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಬರುವಂಥದ್ದು ಆರ ಮಾರ್ಕ್ ಆಗಿರಬೇಕು. ಇಲ್ಲಿ ಕೊಕ್ಕು ಎಲ್ಲವೂ ಸಹ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದು ಲೆಫ್ಟಲ್ಲಿ ಬರುತ್ತೆ. ಇದು ಲೈನ್ಸ್ ಇದೆ. ನೆಕ್ಸ್ಟ್ ಈ ವಿಂಗ್ಸು ಸಹ ನಾವು ಅಬ್ಸರ್ವ್ ಮಾಡಿದ್ರೆ ಈ ವಿಂಗಿಗೂ ಡಿಫ್ರೆಂಟ್ ಆಗಿದೆ. ಈ ವಿಂಗ್ ಇದು ನಮಗೆ ಇಲ್ಲಿ ಬಂದಿದೆ. ಇದು ಈ ಲೈನ್ಸು ಮತ್ತು ಈ ಲೈನ್ಸ್ ಅಬ್ಸರ್ವ್ ಮಾಡಿ, ಇವೆರಡು ಲೈನ್ಸ್ ಅಬ್ಸರ್ವ್ ಮಾಡಿ. ಹೀಗೆ ನಾವು ಪ್ರತಿಯೊಂದು ಭಾಗನ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಸಿಗೋಂಥ ಸೂಕ್ತವಂಥ ಒಂದು ಉತ್ತರ ಅಂದಾಗ B ಆಯ್ಕೆ ಇದರ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದು ಜಲಪ್ರತಿಬಿಂಬ. ಲೈಟಾಗಿ ಜಲಪ್ರತಿಬಿಂಬ. ಈ ಜಲಪ್ರತಿಬಿಂಬನ ನಾವು ಗಮನಿಸಬೇಕಾದ್ರೆ ಜಲಪ್ರತಿಬಿಂಬ ಇಲ್ಲಿ A ಆಗಲ್ಲ, ಯಾಕೆಂದರೆ ಇದು ಕಂಪ್ಯೂಟರ್ ಇಲ್ಲಿ ಲೈನ್ಸ್ ಬಂದ್ಬಿಟ್ಟಿದೆ, ಇದು A ಆಗ್ತಾಯಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗೆ B ಅನ್ನೋದು ನೋಡಿ, C ನೋಡಿ ಮತ್ತು D ನೋಡಿ, ಈ 4 ನಾವು ಗಮನಿಸಿದಾಗ ನಮ್ಗೆ ಸಿಗೋಂಥ ಒಂದು ಉತ್ತರ ಇದು A ಆಗೋದಿಲ್ಲ. ಇದು B ಮತ್ತು D ಇವೆರಡರಲ್ಲಿ ಯಾವುದಾದ್ರು ಒಂದು ಆಗಿರುತ್ತೆ. ಇಲ್ಲಿ ಈ ಒಂದು ಲೈನ್ಸ್ ಇಲ್ಲಿದೆ, ಈ ಒಂದು ಲೈನ್ಸ್ ಇಲ್ಲಿಲ್ಲ, ಇಲ್ಲಿ ಈ ಲೈನ್ಸು ಇದೆ. ಇದು ಓಕೆ, ಈ ಥರ ಹೋಗ್ತಾಯಿದೆ. ಇಲ್ಲೂ ಈ ಕಡೆ ಕರೆಕ್ಟಾಗಿದೆ. ಈ ಲೈನ್ಸು ಮ್ಯಾಚ್ ಆಗ್ತದೆ. ಹಾಗಾಗಿ ನಮಗೆ ಸರಿಯಾದಂಥ ಉತ್ತರ 33ನೇ ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರ ಯಾವುದು? D ಅನ್ನೋದು ಇದರ ಒಂದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದು ಮಿರರ್ ಇಮೇಜ್. P ಇಂದ ಇವಾಗ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. P ರಿಫ್ಲೆಕ್ಟ್ ಆದಾಗ ಯಾವ ರೀತಿ ಇರುತ್ತೆ ಅದು ನಾವು ಗಮನಿಸಬೇಕಾಗುತ್ತೆ. P 3 ರಿಫ್ಲೆಕ್ಟರ್ ಗಮನಿಸಬೇಕು. A
ಇಲ್ಲಿ ಸ್ಮಾಲ್ ಲೆಟ್ರ್ ಇದೆ, ಇದು ಬಿ ಆಗಲ್ಲ. ಇಲ್ಲಿ ಎ ಇಂದ ಸ್ಟಾರ್ಟ್ ಆಗಿದೆ, ಇದು ಆಗಲ್ಲ. ಇಲ್ಲಿ ಪಿ ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಇರುತ್ತೆ. 3 ಇಲ್ಲಿ ಕರೆಕ್ಟಾಗಿದೆ. ಎ ಅನ್ನೋದು ಇಲ್ಲಿದೆ, ಇಲ್ಲಿ ಸ್ಮಾಲ್ ಎ ಬಂದಿದೆ, ಇದು ಬರಲ್ಲ, ಇದು ಬರಲ್ಲ, ಇಲ್ಲಿ ಎಸ್ ಬಂದಿದೆ, ಇದು ಬರಲ್ಲ. ಹಾಗಾಗಿ ನಮಗೆ ಈಗಾಗಲೇ ಗೊತ್ತಾಯಿದೆ ಯಾವ ಒಂದು ಆಯ್ಕೆ ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತ. ಎ ಆಯ್ಕೆ ಇದ್ರದ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದು ವಾಟರ್ ಇಮೇಜ್ ಆಗಿದೆ. ಈ ವಾಟರ್ ಇಮೇಜಲ್ಲಿ ಇದು ಎಸ್ ಅನ್ನೋದೇ ಸ್ಟಾರ್ಟ್ ಆಗಬೇಕು, ಎಸ್ ರಿಫ್ಲೆಕ್ಟ್ ಆಗಬೇಕು. ಟಾಪ್ ಇರೋದು ಬಾಟಮ್ಗೆ ಬರಬೇಕಷ್ಟೇ. ಇಲ್ಲಿ ಟಾಪ್ ಇರೋದು ಬಾಟಮ್ಗೆ, 5 ಇರೋದು ಅದೇ ಇದನ್ನು ಅಬ್ಸರ್ವ್ ಮಾಡಿ. ಯು ಅನ್ನೋದು ಎನ್ ಆಗಬೇಕು, ನಮಗೆ ಎನ್ ಶೇಪ್ ಆಗಬೇಕು. ಈಗ ಇದು ಬರ್ತಾಯಿಲ್ಲ, ಇನ್ನು ಇದು ನಮಗೆ ಸರಿಯಾಗಿ ಮ್ಯಾಚ್ ಆಗ್ತಾಯಿಲ್ಲ. ಇವೆರಡರಲ್ಲಿ ಒಂದು ಮ್ಯಾಚ್ ಆಗುತ್ತೆ, ನೋಡಬೇಕಾಗುತ್ತೆ. ನೆಕ್ಸ್ಟು 9 ಅನ್ನೋದು ಬಂದಿದೆ, ಡಿ ಸರಿ ಇದೆ, 7 ಸರಿ ಇದೆ. ಇ ಅನ್ನೋದು ನೋಡಿ, ಇದು ನಮಗೆ ಮ್ಯಾಚ್ ಆಗ್ತಾಯಿದೆ, ಇದು ಮ್ಯಾಚ್ ಆಗ್ತಾಯಿಲ್ಲ. ಹಾಗಾಗಿ ಇವೆರಡರಲ್ಲಿ ಮತ್ತೆ ನಾವು ಪರಿಶೀಲನೆ ಮಾಡಿದ್ರೆ ಎನ್ 6 ಇರೋದು 6 ಇದೆ, ಟಿ ಇದೆ. ಹಾಗಾಗಿ ಈ ರೀತಿ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮ್ಮ ಸರಿಯಾದಂಥ ಒಂದು ಉತ್ತರ ನಮಗೆ ಡಿ ಅನ್ನೋದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಓವರ್ಲ್ಯಾಪ್ ಆಗೋದು ಒಂದರಲ್ಲಿ ಮತ್ತೊಂದು ಹೈಡ್ ಆದಾಗ ಯಾವ ಒಂದು ಚಿತ್ರ ಬರುತ್ತೆ? ಪ್ರಶ್ನೆ 36ರಿಂದ 38 ಇದೆ. ಈ ಕೆಳಗೆ 2 ಅಥವಾ 3 ಚಿತ್ರಗಳನ್ನು ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ. ಈ ಚಿತ್ರಗಳನ್ನು ಒಂದರ ಮೇಲೊಂದರಂತೆ ಆಯ್ಕೆಗೊಳಿಸಿದಾಗ ರಚಿಸಲ್ಪಡುವಂಥ ಚಿತ್ರ ಯಾವುದು ಅಂತ ಕೇಳಿದ್ದಾನೆ. ಇನ್ ದ ಫಾಲೋಯಿಂಗ್ ಕ್ವಶನ್ಸ್ 2 or 3 figures are given as a problem figures. When all the figures are superimposed one upon the other, then the figure formed is. ಈ ಚಿತ್ರ ಮತ್ತು ಈ ಚಿತ್ರ ಇವೆರಡನ್ನೂ ಸೇರ್ಪಡೆಯಾದಾಗ ಯಾವ ಚಿತ್ರ ಬರುತ್ತೆ ಈ 4ರಲ್ಲಿ ಅನ್ನೋದು ನಾವು ಗಮನಿಸಿದಾಗ ನಮ್ಮ ಆಯ್ಕೆ ಬಿ ಆಯ್ಕೆ ಅನ್ನೋದು ಇದು ಸರಿಯಾದಂಥ ಒಂದು ಉತ್ತರ ಇರುತ್ತೆ. ನೋಡಿ, ಈ ಲೈನ್ಸ್ ಬರಬೇಕು, ಇಲ್ಲೆಲ್ಲ ಇದೆ, ಇದು ಹಿಂಗೆ ಬರಬೇಕು, ಇದು ಇಲ್ಲಿ ಬಂದು ಸೇರ್ಕೊಂಡಿದೆ, ಇದೊಂದು ಸ್ಟ್ರೈಟ್ ಲೈನ್ ಬರಬೇಕು. ಇದು ಕಂಪ್ಲೀಟ್ ಆಗಬೇಕು, ಇಲ್ಲಿಗೆ ಕಟ್ ಆಗೋಗಿದೆ. ಇದು ಅರ್ಧಕ್ಕೆ ಈ ಒಂದು ಭಾಗಕ್ಕೆ ಮಾತ್ರ ಇದೆ, ಇನ್ನು ಪೂರ್ಣ ಭಾಗಕ್ಕೆ ಇದು ಟಚ್ ಆಗಿಲ್ಲ. ಹಾಗಾಗಿ ಎ ಆಗಲ್ಲ. ಹಾಗೆ ಸಿ ಮತ್ತು ಡಿ ಯಾಕಾಗಲ್ಲ ಅಂತೇಳಿ ನಾವು ಪರಿಶೀಲನೆ ಮಾಡೋಕ್ಕಾಗುತ್ತೆ. ಇದು ಮತ್ತೆ ಹೊರಗಡೆ ಬಂದಿದೆ, ಇವೆರಡು ಸಹ ಹೊರಗಡೆ ಬಂದಿದೆ. ಇದು ನಮಗೆ ಪೂರ್ಣವಾಗಿ ಮ್ಯಾಚ್ ಆಗಿ ಇಲ್ಲಿ ಬಂದು ಕೂತ್ಕೊಂತ ಇದೆ. ಹಾಗಾಗಿ ಬಿ ಅನ್ನೋದು ಇದರ ಒಂದು ಸರಿಯಾದ ಒಂದು ಆಯ್ಕೆ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಚಿತ್ರಗಳನ್ನು ಗಮನಿಸಿ. ಮೊದಲು ನಾವು ಚಿತ್ರಗಳನ್ನು ಗಮನಿಸಬೇಕು, ಆನಂತರ ಓವರ್ಲ್ಯಾಪ್ ಆದಾಗ ಒಂದರ ಮೇಲೆ ಒಂದು ಕುಳಿತಾಗಿ ಯಾವುದು ಇದಕ್ಕೆ ಸರಿಯಾದಂಥ ಒಂದು ಆಯ್ಕೆಯನ್ನು ನಾವು ಗಮನಿಸಬೇಕಾಗತ್ತೆ. ಈ ಒಂದು ಭಾಗ ಈ ಒಂದು ಚೌಕ ಇದೆ, ಇದು ನಗುಮುಖ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಟಿ ಪ್ರಕಾರ ಇದೆ, ಇಲ್ಲೊಂದು ಸ್ಟ್ರೀಟ್ ಲೈಟ್ ಥರ ಇದೆ. ಈ ಎರಡೂ ಸೇರಿದಾಗ ಯಾವ ಒಂದು ಉತ್ತರ ನಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಈ ಒಂದು ಪ್ರಶ್ನೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾದ ಒಂದು ಪ್ರಶ್ನೆ ಆಗಿದೆ. ಏನದ ಆಗಲ್ಲ, ಯಾಕೆಂದರೆ ಇದು ಕಂಪ್ಲೀಟ್ ಆಗಿದೆ, ಇದಾಗಲ್ಲ. ಇದು ಇಲ್ಲಿ ಬಂದಿದೆ, ಇದು ಕರೆಕ್ಟ್, ಇದು ಕರೆಕ್ಟ್ ಆಗಿದೆ. ಈ ಮೂರಲ್ಲೇ ಮತ್ತೆ ನಾವು ಹುಡುಕಬೇಕಾಗುತ್ತೆ. ನೋಡಿ, ಡಿನೂ ಆಗಲ್ಲ, ಯಾಕೆಂದರೆ ಇಲ್ಲೊಂದು ಚಿಕ್ಕದಾಗಿದೆ. ಈ ಒಂದು ಸೈಜ್ಗೂ ಈ ಒಂದು ಸೈಜ್ಗೂ ಇದು ಮ್ಯಾಚ್ ಆಗ್ತಾಯಿಲ್ಲ. ನೆಕ್ಸ್ಟ್ ಇವೆರಡನ್ನು ನಾವು ಗಮನಿಸಿದಾಗ ನಮಗೆ ಸಿಗೋಂಥ ಒಂದು ಉತ್ತರ ಸಿ ಅನ್ನೋ ಒಂದು ಆಯ್ಕೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇಲ್ಲಿ 3 ಚಿತ್ರ ಕೊಟ್ಟಿದ್ದಾರೆ. ಈ 3 ಚಿತ್ರಗಳನ್ನು ಒಂದರಲ್ಲಿ ಮತ್ತೊಂದು ಆಯ್ಕೆ ಮಾಡಿದಾಗ ಒಂದಕ್ಕೊಂದು ಸೇರ್ಪಡೆ ಮಾಡೋಕ್ಕೆ ಯಾವ ಒಂದು ಚಿತ್ರ ಬರುತ್ತೆ? ಈಗಾಗಲೇ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಆಗಿಬಿಟ್ಟಿದೆ. ಬಿ ಆಯ್ಕೆ ಅನ್ನೋದು ಇದಕ್ಕೆ ಸರಿಯಾದ ಒಂದು ಆಯ್ಕೆ ಇರುತ್ತೆ. ನೋಡಿ, ಇದು ಇಲ್ಲಿದೆ. ನೆಕ್ಸ್ಟ್ ಇದು
ಇಲ್ಲಿದೆ. ನೆಕ್ಸ್ಟ್ ಸೆಂಟ್ರಲ್ ಲೈನ್, ಸೆಂಟರ್ ಮತ್ತು ಇಲ್ಲಿ ಒಂದು ಹಾಫು, ಇಲ್ಲಿ ಎಕ್ಸ್ಟ್ರಾ ಲೈನ್ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಲೈನ್ ಬಂದಿದೆ, ಹಾಗಾಗಿ ಸಿ ಅನ್ನೋದು ಆಗ್ತಾಯಿಲ್ಲ. ಇಲ್ಲೂ ಎಕ್ಸ್ಟ್ರಾ ಲೈನ್ ಬಂದಿದೆ, ಇದು ಆಗ್ತಾಯಿಲ್ಲ. ನೆಕ್ಸ್ಟ್ ಇಲ್ಲೂ ಸಹ ಒಂದು ಎಕ್ಸ್ಟ್ರಾ ಲೈನ್ ಬಂದಿದೆ, ಹಾಗಾಗಿ ಇಲ್ಲಿ ಸರಿಯಾದ ಒಂದು ಉತ್ತರ ಬಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇದು ಪಕ್ಕ ಲಾಜಿಕ್ ಇರೋಂಥ ಒಂದು ಪ್ರಶ್ನೆ. ಇದನ್ನು ನಾವು ಗಮನಿಸ್ಬೇಕಾದ್ರೆ ಡೈರೆಕ್ಷನ್, ರೀಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಬಿಲೋ ಇಟ್. A plus B means A is the father of B. A into B means A is the brother of B. A minus A is equal to B means A is the daughter of B. A plus B ಅಂದರೆ ಎ ಅನ್ನೋನು ಬಿನ ತಂದೆ ಆಗಿರ್ತಾನೆ. ಹಾಗೆ ಎ ಇಂಟು ಬಿ ಅನ್ನೋ ಕಡೆಯಲ್ಲಿ ಎ ಅನ್ನೋನು ಬಿ ನ ಸಹೋದರ ಆಗಿರ್ತಾನೆ. ಎ ಇಸ್ ಈಕ್ವಲ್ ಟು ಬಿ ಅಂದಾಗ ಎಯು ಬಿನ ಮಗಳು, ಎ ಬಿನ ಮಗಳು. ಈ ಒಂದು ಲಾಜಿಕಲ್ಲಿ ಇಲ್ಲಿ ಕೊಟ್ಟಿರೋಂಥ ಒಂದು ಪ್ರಶ್ನೆ ನಾವು ಗಮನಿಸಬೇಕಾಗುತ್ತೆ. ಪಿ ಇಂಟು ಆರ್ ಈಸ್ ಈಕ್ವಲ್ ಟು ಕ್ಯೂ. ಪಿ ಇಂಟು ಅಂದಾಗ ನೋಡಿ ಎ ಇಂಟು ಬಿ ಅಂದರೆ ಎಯು ಬಿನ ಸಹೋದರ, ಪಿ ಇಸ್ ದ ಬ್ರದರ್ ಆಫ್ ಆರ್. ಈಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದಾನೆ ಕ್ಯೂ. ಕ್ಯೂ ಅಂದರೆ ಏನು? ಪಿ ಯು ಆರ್ನ ಸಹೋದರ, ಪಿ ಅನ್ನೋನು ಆರ್ನ ಸಹೋದರ ಆಯಿತು. ಹಾಗಾಗಿ ಪಿ ಮತ್ತು ಕ್ಯೂಗೆ ಈಕ್ವಲ್ಸ್ ಇದೆ. ಪಿ ಯು ಕ್ಯೂನ ಮಗಳು ಅಂತಾಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ 4 ಸರಿಯಾದಂಥ ಹೇಳಿಕೆಗೆ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಪಿ ಇಂಟು ಆರ್ ಇಸ್ ಕೊಟ್ಟು ಕ್ಯೂ ಆದರೆ ಈ ಕೆಳಗಡೆ ಸರಿಯಾದಂಥ ಹೇಳಿಕೆ ಯಾವುದು? ಪಿ ಅನ್ನೋದು ಆರ್ನ ಸಹೋದರ. ಇಲ್ಲಿ ಕ್ಯೂಗೂ ಮತ್ತು ಆರ್ಗಿರೋಂಥ ಸಂಬಂಧ ಏನು? ಇದು ನಾವು ಗಮನಿಸ್ಬೋದು. ಹಾಗೆ ಪಿ ಮತ್ತು ಕ್ಯೂಗಿರೋಂಥ ಒಂದು ಸಂಬಂಧನ ಗಮನಿಸಬೇಕಾಗುತ್ತೆ. ಪಿ ಮತ್ತು ಕ್ಯೂ, ಪಿ ಇಸ್ ಈಕ್ವಲ್ ಟು ಕ್ಯೂ ಅಂದಾಗ ಪಿ ಯು ಎನ ಕ್ಯೂನ ಮಗ ಅಥವಾ ಮಗಳು ಆಗ್ತಾರೆ. ಇದು ಡಿ ಅನ್ನೋದು ಇಲ್ಲಿ ಆಯ್ಕೆ ನಮಗೆ ಬರಬೇಕಾಗುತ್ತೆ. ಇಲ್ಲಿ ಪಿ ಯು ಕ್ಯೂನ ಚಿಕ್ಕಪ್ಪ ಅಂತ ಹೇಳ್ತಾ ಇದು ಸರಿ ಬರಲ್ಲ. ಪಿ ಯು ಕ್ಯೂನ ಮಗ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತದೆ. ಇಲ್ಲಿ ಮಗ ಇಲ್ಲಿಲ್ಲ, ಇಲ್ಲಿ ಮಗಳು ಅಂತ ಕೊಟ್ಟಿದ್ರೆ ಸರಿಯಾಗ್ತಾಯಿತ್ತು. ಪಿ ಮತ್ತು ಆರ್ ಇವರಿಬ್ಬರು ಸಹೋದರರು, ಹಾಗಾಗಿ ಪಿ ಯು ಕ್ಯೂನ ಚಿಕ್ಕಪ್ಪ, ಇದು ಸರಿ ಇದೆ. ಪಿ ಯು ಇವರಿಬ್ಬರು ಸಹ ಅಣ್ಣ ತಮ್ಮಂದರಾದ ಕ್ಯೂ ಇವರ ಒಂದು ಮಗ ಆಗ್ತಾನೆ ಅಥವಾ ಮಗಳಾಗ್ತಾಳೆ. ಹಾಗಾಗಿ ಪಿ ಅನ್ನೋದು ಕ್ಯೂನ ಚಿಕ್ಕಪ್ಪ ಆಗ್ತಾನೆ. ಎ ಅನ್ನೋದು ಸರಿ ಅಂತ ಒಂದು ಉತ್ತರ ಇರುತ್ತೆ. ಮತ್ತು ಮುಂದಿನ ಒಂದು ಲಾಜಿಕ್ ಕ್ವಶನ್ಸ್ ನೋಡೋಣ. ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೆಡ್ ಅಂತ ಇದೆ. ಎಕ್ಸ್ ಇವನ್ ಈ ಕೆಳಗಿನ ತಪ್ಪಾದಂತ ಹೇಳಿಕೆ ಮಿಸ್ ಮ್ಯಾಚ್ ಆಗ್ತಾ ಇರೋದು ಯಾವುದು ಅಂತ. ಎಕ್ಸು ವೈನ ಸಹೋದರಿ, ಎಕ್ಸ್ ಅನ್ನೋದು ವೈನ ಸಹೋದರಿ, ಇವರು ಎಕ್ಸ್ ಪ್ಲಸ್ ವೈ. ಇಲ್ಲಿ ನಾವು ಲಾಜಿಕನ್ನು ನೋಡಿದಾಗ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇರೋದ್ರಿಂದ ಇಲ್ಲೇನಾಗಿರುತ್ತೆ? ತಂದೆ ಆಗಿರುತ್ತೆ. ಯಾರು ತಂದೆ? ಇಲ್ಲಿ ಎಕ್ಸ್ ವೈನ ತಂದೆ, ಸರಿ. ಪ್ಲಸ್ ಅರೆ ಎಕ್ಸು ವೈನ ತಂದೆ ಆಗಿರುತ್ತೆ. ಹಾಗೆ ವೈ ಝೆಡ್ನ ಮಗಳು, ವೈ ಝೆಡ್ನ ಮಗಳು, ಇದು ಸರಿ ಇರುತ್ತೆ. ಎಕ್ಸ್ ವೈನ ಸಹೋದರಿ, ಎಕ್ಸ್ ಅನ್ನೋದು ವೈನ ಸಹೋದರಿ ಆಗಲ್ಲ, ಯಾಕೆಂದರೆ ಇವರಿಬ್ಬರು ಸಹೋದರರು ಅನ್ನೋ ಶಬ್ದದಲ್ಲಿ ಹೇಳ್ಬಿಟ್ಟಿದ್ದಾರೆ. ಝೆಡ್ ಎಕ್ಸ್ನ ಹೆಂಡತಿ, ಝೆಡ್ ಅನ್ನೋದು ಎಕ್ಸ್ನ ಹೆಂಡತಿ, ಇಲ್ಲ ಝೆಡ್ ಎಕ್ಸ್ನ ಹೆಂಡತಿ ಅನ್ನೋದು ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಗೋದಿಲ್ಲ. ಹಾಗಾಗಿ ನಾವು ಈ 40ನೇ ಪ್ರಶ್ನೆಗೆ ಡಿ ಆಯ್ಕೆಯೇ ಸರಿಯಾದಂಥ ಉತ್ತರ ಅಂತ ನಾವು ಗುರುತಿಸಬೇಕಾಗುತ್ತೆ. ಎಕ್ಸ್ ವೈನ ಸಹೋದರಿ, ಸಹೋದರ ಆಗಿರ್ಬೋದು ಸಹೋದರಿ ಆಗಿರ್ಬೋದು, ಅದರಿಂದ ತಪ್ಪೇನಾಗಲ್ಲ. ಇಲ್ಲಿ ಎ ಪ್ಲಸ್ ಬಿ ನೋಡಿದಾಗ ಲಾಜಿಕ್ ತಪ್ಪಾಗ್ತಾಯಿದೆ. ಅಲ್ಲಿಗೆ ಎಕ್ಸು ವೈನ ಸಹೋದರಿ ಅನ್ನೋದೇ ಇಲ್ಲಿ ತಪ್ಪಾಗುತ್ತೆ. ಎ ಪ್ಲಸ್ ಬಿ ಅಂದಾಗ ಅಲ್ಲಿ ಸಹೋದರರಾಗ್ತಾರೆ, ಇಲ್ಲಿ ಸಹೋದರಿ ಅಂತ ಕೊಡೋದು ಇದೆ, ಇಲ್ಲಿ ನಮಗೆ ಮಿಸ್ ಮ್ಯಾಚ್ ಆಗ್ತಾ ಇರೋದು. ಹೀಗೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರಿಯರು. ಎನ ಮಗನು ಡಿ,
ಡಿಗೆ ಸಹೋದರ, ಹಾಗಾದರೆ ಸಿ ಮತ್ತು ಬಿಗೆ ಸಂಬಂಧ ಏನು? ಎ ಆ್ಯಂಡ್ ಬಿ ಆರ್ ದ ಬ್ರದರ್, ಸಿ ಆ್ಯಂಡ್ ಡಿ ಆರ್ ದ ಸಿಸ್ಟರ್, ಸನ್ ಆಫ್ ಎ ಈಸ್ ದ ಬ್ರದರ್ ಆಫ್ ಡಿ. ದ ರಿಲೇಷನ್ಶಿಪ್ ಆಫ್ ಬಿ ವಿತ್ ಸಿ, ಬಿ ಮತ್ತು ಸಿಗೆ ಇರೋಂಥ ಸಂಬಂಧ ಏನು ಅಂತ. ಈ ರೀತಿ ನಾವು ಮಾಡ್ಬೇಕಾದ್ರೆ ವಂಶರಕ್ಷಣ ಬರೆಯುವಂಥ ಒಂದು ಕ್ರಮ ಗೊತ್ತಿರಬೇಕು. ಇಲ್ಲಿ ಎಕ್ಸ್ ವೈ ಅನ್ನೋ ಒಂದು ಪೇರೆಂಟ್ಸ್ ಇರ್ತದೆ. ಎಕ್ಸ್ ವೈ ಅನ್ನೋ ಒಂದು ಪೇರೆಂಟ್ಸು ಮುಂದೆ ಇಲ್ಲಿ ಎ ಮತ್ತು ಬಿ ಅನ್ನೋದು ಎಕ್ಸ್ ವೈನ ಪೋಷಕರ ಒಂದು ತಂದೆ ತಾಯಿಗಳ ಮಕ್ಕಳಾಗಿರುತ್ತೆ. ಎ ಮತ್ತು ಬಿ ಇಲ್ಲಿ ಸಹೋದರ ತಂದೆ ತಾಯಿಯವರು ಆಗಿರ್ತಾರೆ. ಹಾಗೆ ಸಿ ಮತ್ತು ಡಿ ಸಹೋದರಿ, ಸಿ ಮತ್ತು ಡಿ ಇವರಿಬ್ಬರು ಸಹೋದರಿಯರು ಇಬ್ಬರು ಅಕ್ಕ ತಂಗಿಯರಾಗಿರ್ತಾರೆ. ಹಾಗಾಗಿ ಎನ ಮಗನು ಡಿಗೆ ಸಹೋದರ, ಎನ ಮಗನು ಡಿಗೆ ಸಹೋದರ, ಹಾಗಾದರೆ ಸಿ ಮತ್ತು ಬಿಗೆ ಇರೋಂಥ ಸಂಬಂಧ ಏನು ಅಂತ ಕೇಳ್ತಾ ಇದೆ. ಇಲ್ಲಿ ಎನ ಮಕ್ಕಳು ಸಿ ಡಿ ಆದಮೇಲೆ ಬಿ ಮತ್ತು ಎ ಸಹೋದರರಿಂದ ಸಿ ಮತ್ತು ಬಿಗೆ ಇರೋಂಥ ಸಂಬಂಧ ಎಂದಾಗ ಚಿಕ್ಕಪ್ಪನ ಸಂಬಂಧ ಇಲ್ಲಿ ಬರುತ್ತೆ. ಇದು ಸರಿಯಾದಂಥ ಒಂದು ಉತ್ತರ ಆಗಿದೆ. ಹೀಗೆ ಸುಮಾರು ಈಗ 15ನೇ ಪ್ರಶ್ನೆಯಿಂದ ಒಟ್ಟು ನಾವು 30ನೇ ಪ್ರಶ್ನೆವರೆಗೂ ಬಿಡಿಸಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ 41ನೇ ಪ್ರಶ್ನೆಯಿಂದ ಏನು ಇದೆ ಮುಂದಿನ ತರಗತಿಯಲ್ಲಿ ಆ ಒಂದು ಪ್ರಶ್ನೆ ನಾವು ಬಿಡಿಸ್ಬೋದಾಗಿದೆ. ಒಟ್ಟಾರೆ ಇವತ್ತಿನ ಒಂದು ತರಗತಿ ಅರ್ಥಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇದಕ್ಕೆ ಸಂಬಂಧಪಟ್ಟಂಥ ಯೂಟ್ಯೂಬ್ನಲ್ಲಿ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಲೆಸನ್ಸ್ ಇದೆ, ಪಾಠಗಳಿದೆ. ಅದನ್ನು ನೀವು ಅಭ್ಯಾಸ ಮಾಡಿದಾಗ ಈ ರೀತಿಯ ಒಂದು ಪ್ರಶ್ನೆಯನ್ನು ನೀವು ಸುಲಭವಾಗಿ ಬಿಡಿಸ್ಬೋದು. ಹಾಗೆ 2020ರಿಂದ 2023ರವರೆಗೂ ಸಹ ನಾವು 3 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಪಾಠದ ಜೊತೆಯಲ್ಲಿ ಅದನ್ನು ಸಹ ಬಿಡಿಸಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು 3ರಿಂದ 4 ತರಗತಿಗಳನ್ನು ಪ್ರತ್ಯೇಕವಾಗಿ ಕೊಟ್ಟಿದೆ. ಅದನ್ನು ಎಲ್ಲ ನೀವು ಅವಲೋಕನ ಮಾಡಿದ್ರೆ ಅದ್ರ ಜೊತೆಯಲ್ಲಿ NTSC ಎಕ್ಸಾಮ್ ಸಂಬಂಧಪಟ್ಟಂಗೆ 1 ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಅದನ್ನು ನೀವು ಅಭ್ಯಾಸ ನೋಡೋದು. ಈ ರೀತಿಯಾಗಿ ಒಟ್ಟಾರೆಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿದ್ರೆ, ಅಭ್ಯಾಸಗಳನ್ನು ಜೊತೆಯಲ್ಲಿ ಪಾಠವನ್ನು ಅಭ್ಯಾಸ ಮಾಡಿದರೆ ಒಟ್ಟಾರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸುಲಭವಾಗಿ ಹೇಗೆ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮನದ ಆಗುತ್ತೆ ಅಂತೇಳಿ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.